ಸರ್ ಈಗ ಹೊನ್ನೂರು ಕೆರೆ ರಸ್ತೆ ಸ್ಟಾಪ್ ಆಗಿದೆ ಸರ್, ಏನ್ ಕಾರಣ? ಅದು SDP ಯೋಜನೆಯಲ್ಲಿ ಸ್ಟೇಟ್ ಹೈವೇ ಪ್ರಾಜೆಕ್ಟು ಹಿಂದೆ ಮಾಡಿರ್ತಕ್ಕಂಥ ರಸ್ತೆನಲ್ಲಿ ಭಾಳ ಅಪಘಾತಗಳಾಗ್ತಾ ಇತ್ತು. ಅಲ್ಲಿ ಸುಮಾರು 40-50 ಮರಗಳು ಕಡಿಬೇಕಾಗಿತ್ತು, ಆ ಮರಗಳು ಕಡಿಲಿಲ್ಲ. ಅದು ಕಾಮಗಾರಿ ನಾವು ಯಾವ ಸ್ಟ್ಯಾಂಡರ್ಡಲ್ಲಿ ಆಗಬೇಕಾಗಿತ್ತು ಆ ಸ್ಟ್ಯಾಂಡರ್ಡಲ್ಲಿ ಆಗಲಿಲ್ಲ. ಅದಕ್ಕೊಂದು ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆದಮೇಲೆ ಪ್ರಾರಂಭ ಮಾಡ್ತೀವಿ. ಈಗ ಅದೊಂದು ಸ್ಟೇಟ್ ಹೈವೇ. ಈಗ ಸುತ್ತ ಅಕ್ಕಪಕ್ಕ ವೈಡನ್ ಮಾಡಿ ಮರ ಕಡಿದು ನೀಟಾಗಿ ಕೆಲಸ ಮಾಡಬೇಕಾಗಿತ್ತು. ನಾವು ಬಂದು ಅಷ್ಟರಲ್ಲಿ ತುರ್ತಾಗಿ ಅದು ಕಾಮಗಾರಿ ಆಗಬೇಕು, ಈಗ ನೀವೇ ಎಲ್ಲ ಈ ಥರ ಒತ್ತಡ ಆಗ್ತೀರಿ ಅಂತೇಳಿ ಡಾಂಬರೀಕರಣ ಮಾಡ್ದು, ಮರ ಕಡಿದು ಅಗಲೀಕರಣ ಮಾಡಿ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಬೇಕು. ಅದಕ್ಕೆ ಮುಂದೊಂದು ದಿನಗಳಲ್ಲಿ ಅದಕ್ಕೊಂದು ಎನ್ಕ್ವೈರಿ ಮಾಡಿಸ್ತೀವಿ. ಅಧಿಕಾರಿಗಳ ಒತ್ತಡ ಆಗ್ತಾ ಇದಾರೆ, ಅದಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಗುತ್ತಿಗೆದಾರ. ಹೌದ್ರಿ, ಗುತ್ತಿಗೆದಾರ ಒಬ್ಬ JDSನ ಇವತ್ತಿನ ಅಧ್ಯಕ್ಷ, ತಾಲೂಕು ಅಧ್ಯಕ್ಷ. ತಾಲೂಕಲ್ಲಿ ಬಹಳಷ್ಟು ರಸ್ತೆ ಇಲ್ದವ್ರಿಗೆಲ್ಲ ಬಿಲ್ ಮಾಡ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿಗೆ ಬರ್ದಿದ್ದೀವಿ. ಒಂದು ಕ್ರಮ ಆಗಲಿ, ಮಾಡ್ತೀವಿ. ಆಮೇಲೆ ಈಗ ಎಲ್ಲ ಪ್ಯಾಚ್ ಹಾಕ್ಸಿದ್ದೀವಿ. ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟ್ ಆಗುತ್ತೆ ಸರ್. ಈಗ ತಾಲೂಕಲ್ಲಿ ಒಡಕೆಹೊಸಳ್ಳಿ, ಕನ್ನಿದೊಡ್ಡಿ ಮತ್ತೆ ಸುಣಘಟ್ಟ ಈ ಸರ್ಕಾರಿ ಶಾಲೆಗಳನ್ನ 300 KPS ವಿಲೀನ ಮಾಡಬೇಕು ಅಂತ ಸರ್ಕಾರಿ ಆದೇಶ ಗುಣಮಟ್ಟದ ಶಿಕ್ಷಣವನ್ನ ಶಾಲಾ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ತಗೊಂಡಿರ್ತಕ್ಕಂಥ ಒಳ್ಳೆಯ ಕಾರ್ಯ ಇದು. ಇವತ್ತು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆ ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ಮಾಡೋದ್ರಿಂದ ಇದೊಂದು ಹೊಸ ಪ್ರಯೋಗ, ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ನೋಡೋಣ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.